People don't become super rich because no one wants to become rich slowly. ನಿಧಾನವಾಗಿ ದುಡ್ಡು ಮಾಡೋದಕ್ಕೆ ಜನಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಯಾರು ಕೂಡ ಕೋಟ್ಯಾಧಿಪತಿ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡು ಮಾಡೋದಕ್ಕೆ ಫಸ್ಟ್ ಸೀಕ್ರೆಟ್ ಏನು ಅಂದ್ರೆ, ನೀವು ನಿಧಾನವಾಗಿ ದುಡ್ಡು ಮಾಡೋದಕ್ಕೆ ಫಸ್ಟ್ ರೆಡಿ ಆಗಬೇಕು. ಈಗ ನೀವು ನನ್ನನ್ನೇ ಕೇಳಿ, ನಾನು ಕೂಡ ವಾರನ್ ಬಫೆಟ್ ಅನ್ನ 45 ವರ್ಷಕ್ಕೆ ಬೀಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ವಾರನ್ ಬಫೆಟ್ ಇವತ್ತು 95 ವರ್ಷ ವಯಸ್ಸು. ಅಂದ್ರೆ ನಾನು ಕೂಡ ಇವಾಗ ಕ್ರಿಕೆಟ್ ಆಡ್ತಿದ್ದೀನಿ ಅಂದ್ರೆ ವಿರಾಟ್ ಕೊಹ್ಲಿನ ಬೀಟ್ ಮಾಡಬೇಕು. ಬಟ್ ವಿರಾಟ್ ಕೊಹ್ಲಿ ಅವ್ರ ಏಜ್ ಲೆಕ್ಕ ಹಾಕಿದ್ರೆ 37-40 ವರ್ಷ ಆಗೋಗಿದೆ. ಅಂದ್ರೆ ಟೈಮ್ ಕೊಡಬೇಕು. ಸೊ ಬೇಗ ನಾನು ಸಾಹುಕಾರನಾಗಬೇಕು ಅಂತ ಯಾರ್ಯಾರು ಹೋಗ್ತಾರೋ ಅವ್ರು ಯಾರೂ ಕೂಡ ದುಡ್ಡು ಮಾಡಲ್ಲ ಅಂತ ನಾನು ಹೇಳಿರೋದಲ್ಲ, ವಾರನ್ ಬಫೆಟ್ ಹೇಳಿರೋದು. ಸೊ ಪೀಪಲ್ ಡೋಂಟ್ ಬಿಕಮ್ ಸೂಪರ್ ರಿಚ್ ಬಿಕಾಸ್ ನೋ ಒನ್ ವಾಂಟ್ಸ್ ಟು ಮೇಕ್ ಮನಿ ಸ್ಲೋಲಿ. ಎವ್ರಿ ಒನ್ ವಾಂಟ್ಸ್ ಟು ಮೇಕ್ ಮನಿ ಫಾಸ್ಟ್. ಹಾಗಾಗಿ ಪೀಪಲ್ ವಿಲ್ ನಾಟ್ ಬಿಕಮ್ ಸೂಪರ್ ರಿಚ್ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಸೊ ನಾನೇನ್ ಹೇಳ್ತೀನಿ ಗೊತ್ತಾ, ಯಾವಾಗ್ಲೂ ವ್ಯಾಲ್ಯೂ ನೋಡಿ. ಪೂರ್ ಪೀಪಲ್ ಸಿ ಪ್ರೈಸ್, ರಿಚ್ ಪೀಪಲ್ ಸಿ ವ್ಯಾಲ್ಯೂ. ನಾನು ಹೇಳೋ ಒಂದೊಂದು ಮಾತನ್ನು ನೀವು ಇವತ್ತು ಬರ್ಕೊಂತೀರಾ ಅಂದ್ರೆ ಅಷ್ಟೇ ಸಾಕು, ಯು ಆರ್ ಆಲ್ರೆಡಿ ರಿಚ್. ಸಾಹುಕಾರನಾದ ನಂತರ ನಾನು ನನ್ನ ಮೈಂಡ್ ಸೆಟ್ ಅನ್ನ ಬದಲಾಯಿಸ್ಕೊಂತೀನಿ ಅನ್ನೋದು ತಪ್ಪು. ನಾನು ಫಸ್ಟ್ ನನ್ನ ಮೈಂಡ್ ಸೆಟ್ ಅನ್ನು ಬದಲಾಯಿಸ್ಕೊಂತೀನಿ, ಆಮೇಲೆ ನಾನು ಸಾಹುಕಾರನಾಗ್ತೀನಿ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಇಟ್ ಈಸ್ ನಾಟ್ ಆಫ್ಟರ್ ಯು ಬಿಕಮ್ ರಿಚ್ ಐ ವಿಲ್ ಹ್ಯಾವ್ ಅ ಡಿಫರೆಂಟ್ ರಿಚ್ ಪರ್ಸನ್ಸ್ ಮೈಂಡ್ ಸೆಟ್. ಟು ಬಿಕಮ್ ರಿಚ್ ಫಸ್ಟ್ ಯು ಶುಡ್ ಹ್ಯಾವ್ ದ ರಿಚ್ ಪರ್ಸನ್ಸ್ ಮೈಂಡ್ ಸೆಟ್. ನಾನು ಹೇಳೋದ್ರಲ್ಲಿ ವ್ಯತ್ಯಾಸ ನಿಮ್ಗೆ ಅರ್ಥ ಆಗಬೇಕು. ತಿರ್ಗಾ ಹೇಳ್ತಾ ಇದ್ದೀನಿ, ನಾನು ಸಾಹುಕಾರನಾದ ನಂತರ ನನ್ನ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಂತೀನಿ ಅನ್ನೋದಲ್ಲ. ನಾನು ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಸಾಹುಕಾರನಾಗ್ತೀನಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಮಲ್ಗಿರೋರ್ನ ಎಬ್ಬಿಸ್ಬೋದು, ನಾನು ಮಲ್ಗಿದ್ದೀನಿ ಅಂತ ಆಕ್ಟಿಂಗ್ ಮಾಡ್ತಿರೋರು ಎಬ್ಬಿಸಕ್ಕಾಗಲ್ಲ. ಕೆಲವ್ರು ಹೇಗೆ ಕೂತ್ಕೊಂಡಿರ್ತಾರೆ ಸೆಮಿನಾರ್ ನಾನು ಮಾತನಾಡುವಾಗ ಅಂದ್ರೆ, ರುದ್ರಮೂರ್ತಿ ಏನೋ ನನ್ನನ್ನ ಸಾಹುಕಾರ ಮಾಡಕ್ಕೆ ಬಂದಿದಾನಂತೆ, ಅದೇಗ್ ಮಾಡ್ತೀಯ ನೋಡ್ತೀನಿ ಮಾಡ ಅಂದ್ರೆ ಅವ್ರು ಕೂತಿರೋ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ನಾನ್ ಸಾಹುಕಾರನಾಗಕ್ ಚಾನ್ಸೇ ಇಲ್ಲ, ನೀನ್ ಅದ್ ಹೇಗ್ ಮಾಡ್ತೀಯ ಮಾಡೋ ನೋಡೋಣ, ಆ ತರ ಕೂತ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಸೊ ನಿಮ್ಮಲ್ಲಿ ಫಸ್ಟ್ ಮೈಂಡ್ ಸೆಟ್ಟಿನ ಬದಲಾವಣೆ ಆಗ್ಬೇಕು. ನನಗೂ ಕೂಡ ನಾನು ಆ ಕಡೆ ಕೂತಿರುವಾಗ ಯಾರೋ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಿ, ನಾನು ನಿಮ್ ತರ ಈ ಶನಿವಾರ ಈ ಭಾನುವಾರ ಎಲ್ಲೋ ಪಾರ್ಕ್ ಹೋಗೋದೋ ಫಿಲಮ್ಗೆ ಹೋಗೋದೋ ಎಲ್ಲ ಬಿಟ್ಟು ಈ ತರ ನನಗೋಸ್ಕರ ನಾನು ಕುತ್ಕೊಂಡೆ. ನೀವು ಕೂಡ ಕುತ್ಕೊಂಡು ಇವತ್ತು ಕಲಿತಿದ್ದೀರಾ. ನಾನು ಹೇಳುವ ಅರ್ಧ ಗಂಟೆಯಲ್ಲಿ ಒಂದ್ ಅಂಶ ನಿಮ್ಗೇನಾನ ಲೈಫ್ ಅನ್ನ ಬದಲಾವಣೆ ಮಾಡುವಂತದ್ದು ಖಂಡಿತವಾಗ್ಲೂ ಸಿಗುತ್ತೆ. ನಾವು ಖಂಡಿತವಾಗ್ಲೂ ಅದಕ್ಕೆ ರೆಡಿ ಇರಬೇಕು. ನಾಟ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳಲ್ಲ ಅಂದ್ರೆ ಅದೇ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್ ಅಂತ ಹೇಳ್ತಿದ್ದೀನಿ. ಆದ್ರೆ ಏನಿದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ, ನೀವು ತಗೊಳುವಂತಹ ರಿಸ್ಕ್ ಅನ್ನ ತಡ್ಕೊಳುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು. ನಾನು ಇವಾಗ 1 ಕೋಟಿ ಸಾಲ ಮಾಡ್ತೀನಿ, ರುದ್ರಮೂರ್ತಿ ಹೇಳಿರೋ ಶೇರ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಆ 1 ಕೋಟಿ ಸಾಲವನ್ನ ತೀರಿಸುವ ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ? ಮುಖೇಶ್ ಅಂಬಾನಿಗೆ 1 ಕೋಟಿ ಸಾಲ ತೀರಿಸೋದ್ ಕೆಪಾಸಿಟಿ ಏನೂ ಇಲ್ಲ. ಅದೇ ನಿಮಗೆ ನನಗೆ ಬೇರೆ ಇರಬಹುದು. ಸೊ ನೀವೇನ್ ರಿಸ್ಕ್ ತಗೊಳಬಹುದು, ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಅದನ್ನ ಖಂಡಿತವಾಗ್ಲೂ ತಗೋಬೇಕು. ತಿರ್ಗಾ ಹೇಳ್ತೀನಿ, ನಾಟ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ಇಡೀ ಇನ್ವೆಸ್ಟ್ಮೆಂಟ್ ಜಗತ್ತಲ್ಲಿ ಇರೋದು 2 ರೂಲ್. ಏನದು 2 ರೂಲ್ ಅಂದ್ರೆ, ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದಿ ದುಡ್ದಿರುವಂತಹ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ರೂಲ್ 2, ಡೋಂಟ್ ಫರ್ಗೆಟ್ ರೂಲ್ 1. ಅಷ್ಟೇ ಅವ್ರು ಹೇಳಿದ್ದು ವಾರನ್ ಬಫೆಟ್. ಈ 2 ರೂಲ್ ಯಾರು ಫಾಲೋ ಮಾಡ್ತಾರೋ ಹೂಡಿಕೆ ಜಗತ್ನಲ್ಲಿ ನೀವು ಕೂಡ ದುಡ್ಡು ಮಾಡ್ತೀರಾ. ಲೈಫ್ ಅಂಡ್ ಮನಿ ಮೇಕಿಂಗ್ ಇಸ್ ಆಲ್ವೇಸ್ ವೆರಿ ಸಿಂಪಲ್, ಡೋಂಟ್ ಕಾಂಪ್ಲಿಕೇಟ್ ಇಟ್. ಸೊ ಈ ಹೇಳುವಂತಹ ಪಾಯಿಂಟ್ಸ್ ಏನೇನಿದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಮಾಡೋದು ಈಸಿ. ನೋಯಿಂಗ್ ಬೇರೆ, ಡೂಯಿಂಗ್ ಬೇರೆ. ನಿಮ್ಗೆಲ್ಲ ನೋಯಿಂಗ್ ಇದೆ, ಆಲ್ರೆಡಿ ಇದೆ, ನಾನು ಹೇಳೋದೇನು ಬೇಕಾಗಿಲ್ಲ. ಆ ಡೂಯಿಂಗ್ ಒಂಚೂರು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ. ನೋಯಿಂಗ್ ವೆಸ್ಸಸ್ ಡೂಯಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಗ್ತಿದ್ಯಾ ನಾನು ಮಾತನಾಡ್ತಾ ಇರೋದು ನಿಮಗೆ? ಈಗ ನನಗ್ ಶುಗರ್ ಕಡಿಮೆ ಆಗ್ಬೇಕಂದ್ರೆ ನಾನು ಅಳಸ್ಲೆಣ್ಣು ತಿನ್ಬಾರ್ದು, ಮಾವನೆಣ್ಣು ತಿನ್ಬಾರ್ದು, ಶುಗರ್ ತಿನ್ಬಾರ್ದು, ವಾಕಿಂಗ್ ಮಾಡ್ಬೇಕು ಡೈಲಿ, ಇದೆಲ್ಲ ಗೊತ್ತು ನನಗೆ. ಬಟ್ ಇದನ್ನ ಏನು ಮಾಡ್ತಾ ಇದ್ದೀನಿ ಇದರಲ್ಲಿ ಅಂದ್ರೆ ಏನು ಮಾಡ್ತಾ ಇಲ್ಲ. ಸೊ ನನಗೆ ಯಾಕೆ ಹೆಲ್ತ್ ಚೆನ್ನಾಗ್ ಆಗ್ತಾ ಇಲ್ಲ ಅಂದ್ರೆ, ನೀನ್ ಮಾಡಿದ್ರಲ್ವಾ ಹೆಲ್ತ್ ಚೆನ್ನಾಗ್ ಆಗಕ್ಕೆ.
ನೋಯಿಂಗ್ ಬೇರೆ, ಡೂಯಿಂಗ್ ಬೇರೆ. ಇಲ್ಲಿರೋರು ಎಷ್ಟೊಂದ್ ಜನದ ಹತ್ರ ನೋಯಿಂಗ್ ಇದೆ, ಡೂಯಿಂಗ್ ಇಲ್ಲ. ನಾನು ಮನಿ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ. ರಿಸ್ಕ್ ತಗೋಬೇಕು, ಆದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು, ಫೂಲಿಶ್ ರಿಸ್ಕ್ ತಗೋಬಾರ್ದು. ಇದು ಗೊತ್ತಿದೆ. ನಾವು ಮಾಡಲ್ಲ ಅಂದ್ರೆ ದುಡ್ಡು ಯಾಕೆ ಮಾಡ್ತಾ ಇಲ್ಲ? ನಾನು ಮಾಡಕ್ಕಾಗಲ್ಲ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್. ನಿಮಗೆ ಈಸಿ ಮನಿ ಎಲ್ಲೂ ಕೂಡ ಸಿಗಲ್ಲ. ನಾನು ಇವಾಗ್ಲೂ ಹೇಳ್ತೀನಿ, ಯಾರ್ಯಾರು ನಾನು ಫ್ರೀಯಾಗೆ ಈಸಿಯಾಗಿ ಶ್ರೀಮಂತನಾಗ್ಬಿಡ್ತೀನಿ, ನಾನು ಕಷ್ಟ ಬಿದ್ರೆ ನೀವೆಲ್ಲಿಂದ ದುಡ್ಡು ಮಾಡ್ತೀರಾ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ. ಇಫ್ ಐ ವರ್ಕ್ ಹಾರ್ಡ್, ಹೌ ವಿಲ್ ಯು ಮೇಕ್ ಮನಿ? ಇಫ್ ಯು ವರ್ಕ್ ಹಾರ್ಡ್, ಯು ವಿಲ್ ಮೇಕ್ ಮನಿ. I can only teach you what is the secret, but you have to do that. ನೀವು ಮಾಡ್ಬೇಕದನ್ನ. ನಾನು ಮಾಡಿದ್ರೆ ನಾನು ಸಾಹುಕಾರನಾಗ್ತೀನಿ, ನೀವು ಮಾಡಿದ್ರೆ ನೀವು ಸಾಹುಕಾರರಾಗ್ತೀರಾ. ಅಂದ್ರೆ ದುಡ್ಡು ಮಾಡೋರು ಎಷ್ಟು ಅಂದ್ರೆ ಬರೀ 4%. ಆದ್ರೆ 100 ಜನದಲ್ಲಿ 4 ಜನ ದುಡ್ಡು ಮಾಡ್ತಾವ್ರೆ, 96 ಜನ ಲಾಸ್ ಮಾಡ್ಕೊಂತಿದ್ದಾರೆ. ಅಂದ್ರೆ ಏನ್ ಅರ್ಥ? ಈ 4 ಜನ ಆ 96 ಜನರ ನಷ್ಟವನ್ನ ಇವ್ರು ಲಾಭವಾಗಿ ಮಾಡ್ತಿದ್ದಾರೆ. ಅಂದ್ರೆ ನೀವೇನಾನ 4% ಕ್ಲಬ್ ಸೇರ್ಕೊಂಡ್ಬಿಟ್ರೆ ಎಷ್ಟು ದುಡ್ಡಿದೆ ಅಂತ ಯೋಚನೆ ಮಾಡಿ. ಅದರ ಪ್ರಾಬ್ಲಮ್ ಏನು ಅಂದ್ರೆ 96% ಕ್ಲಬ್ ಅಲ್ಲೇ ಜನ ಇದ್ದಾರೆ, ಈ 4% ಕ್ಲಬ್ ಬರಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇಲ್ಲ. ಮೈಂಡ್ ಸೆಟ್ ಚೇಂಜ್ ಆದ್ರೂ ದುಡ್ಡು ಬರುತ್ತೆ. ದುಡ್ಡು ಬಂದಾದ್ಮೇಲೆ ಮೈಂಡ್ ಸೆಟ್ ಚೇಂಜ್ ಮಾಡೋಣ ಅಲ್ಲ. ಕೆಲವ್ರು ಕೇಳ್ತಾರೆ ನನಗ್ ಪ್ರಶ್ನೆ, ಸರ್ ಈ ಮೈಂಡ್ ಸೆಟ್ ನನಗೆ ಅದು ಏನೇ ಅರ್ಥ ಆಗ್ತಿಲ್ಲ, ಫಸ್ಟ್ ಅದೇ ಹೇಳಿ ಸರ್ ಅಂತ. ಸಿಂಪಲ್ ಆಗಿ ಹೇಳ್ತೀನಿ. ಮೊನ್ನೆ ಹಿಂಗೆ ಆಯ್ತು. ಯಾವ್ದೋ ಒಂದು ಕಾಲೇಜಲ್ಲಿ ಟೀಚರ್ ಪಾಠ ಮಾಡ್ತಾ ಇದ್ದಾರೆ. ಹೇಳಿದ್ದೆಲ್ಲ ತಲೆಗೆ ಹೋಯ್ತಾ? ಹೋಗ್ತಾ ಇದೆ ಸರ್. ಹೋಯ್ತಾ? ಹೋಗ್ತಾ ಇದೆ ಸರ್. ಹೋಯ್ತು ಸರ್ ಅಂದ. ಟೀಚರ್ ಏನ್ ಅನ್ಕೊಂಡ್ರು, ಇವ್ರು ಪಾಠ ಮಾಡಿದ್ದೆಲ್ಲ ತಲೆಗೆ ಹೋಯ್ತು ಅಂತ. ಅವ್ನ್ ಸ್ಟೂಡೆಂಟು ಅಲ್ಲಿ ತೂತೊಳಗ್ ಹೋಗೋದ್ ನೋಡ್ತಾ ಇದ್ದ. ಹೋಗ್ತಾ ಇದೆ ಸರ್. ಹೋಗ್ತಾ ಇದೆ. ಹೋಯ್ತು ಸರ್. ಸೊ ನಾನ್ ನಿಮ್ಗೇನ್ ಹೇಳ್ತಾ ಇದ್ದೀನಿ, ವೆರಿ ಸಿಂಪಲ್. ನಾನ್ ನಿಮ್ಗೆ ಇವಾಗ ಏನೇನ್ ಹೇಳ್ತಿದ್ದೀನಲ್ಲ ಅದು ಬೇಸಿಕ್ಸ್ ಅಂತ ನಿಮ್ಗೆ ಅನ್ನಿಸ್ಬಹುದು. ಅಡ್ವಾನ್ಸ್ಡ್ ನಾಲೆಡ್ಜ್ ನನಗ್ ಬಿಡಿ. ನೀವು ಡಿರೈವೇಟಿವ್ ಬಗ್ಗೆ 24 hours ನಾನ್ ಸ್ಟಾಪ್ ವಿತೌಟ್ PPT ವಿತೌಟ್ ಮೆಟೀರಿಯಲ್ ಮಾತನಾಡ್ತೀನಿ. ಆದ್ರೆ ಎಂಡ್ ಆಫ್ ದ ಡೇ ನಮ್ಗೆ ಏನ್ ಬೇಕು ಅಂದ್ರೆ ದುಡ್ಡು ಮಾಡಬೇಕು. ಸೊ ದುಡ್ಡು ಮಾಡೋದೇ ಫೈನಲ್ ಡೆಫಿನಿಷನ್. ದ ಕ್ಯಾಪಿಟಲ್ ರಿಕ್ವೈರ್ಡ್ ಟು ಮೇಕ್ ಮನಿ ಔಟ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಕೇಮ್ ಥ್ರೂ ಟ್ರೇಡಿಂಗ್. 95% ಅವ್ರು ಮಾಡಿರೋ ದುಡ್ಡೇನಿದೆ, ರಾಧಾಕಿಶನ್ ದಮಾನಿ ಅವ್ರು ಹೇಳ್ತಾರೆ, ಅದ್ ನಾನ್ ಮಾಡಿದ್ದು ಬರೀ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ, ಬರೀ 5% ನಾನು ಮಾಡಿದ್ದು ಟ್ರೇಡಿಂಗ್ ಇಂದ. ಆದ್ರೆ ಆ 95% ವೆಲ್ತ್ ಮಾಡೋದಕ್ಕೆ ಬೇಕಾದಂತಹ ಕ್ಯಾಪಿಟಲ್ ಬಂಡವಾಳ ಏನಿದೆಯಲ್ಲ ಅದು ಬಂದಿದ್ದು ಟ್ರೇಡಿಂಗ್ ಇಂದ ಅಂತ ಹೇಳಿದ್ರು. ಸೊ ನಿಮ್ಗೆ ಈಗ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಇಫ್ ಯು ಆಲ್ರೆಡಿ ಹ್ಯಾವ್ ಸಬ್ಸ್ಟಾನ್ಶಿಯಲ್ ಕ್ಯಾಪಿಟಲ್, ದೆನ್ ಯು ಕ್ಯಾನ್ ಸ್ಟ್ರೈಟ್ ಜಸ್ಟ್ ಡೂ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಈಗ ನಿಮ್ಮ ಹತ್ರ ಆಲ್ರೆಡಿ 1 ಕೋಟಿ ಇದೆ, 2 ಕೋಟಿ ಇದೆ, ಟ್ರೇಡಿಂಗ್ ಯಾಕೆ ಮಾಡಬೇಕು? ಸೊ ನನಗಿಲ್ಲ ಸರ್, ಇರೋದೇ 10,000 ರೂಪಾಯಿ ಸರ್, ನನಗಿರೋದೇ 50,000 ರೂಪಾಯಿ ಸರ್, ದೆನ್ ಯು ಹ್ಯಾವ್ ನೋ ಅದರ್ ಆಪ್ಷನ್ ಬಟ್ ಟು ಡೂ ಆಪ್ಷನ್ ಟ್ರೇಡಿಂಗ್. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಯು ಹ್ಯಾವ್ ನೋ ಅದರ್ ಆಪ್ಷನ್ ಬಟ್ ಟು ಡೂ ಆಪ್ಷನ್ ಟ್ರೇಡಿಂಗ್. ಮೊನ್ನೆ ಯಾರೋ ಕೇಳಿದ್ರು ಆಪ್ಷನ್ ಬೈಯಿಂಗ್ ಮಾಡ್ಲಾ ಸೆಲ್ಲಿಂಗ್ ಮಾಡ್ಲಾ ಸರ್ ಅಂತ. ನಾನು ಅಂದೆ ಯು ಹ್ಯಾವ್ ನೋ ಆಪ್ಷನ್ ಟು ಡೂ ಆಪ್ಷನ್ ಸೆಲ್ಲಿಂಗ್, ಯು ಹ್ಯಾವ್ ಟು ಡೂ ಆಪ್ಷನ್ ಬೈಯಿಂಗ್ ಅಂದೆ. ಬಿಕಾಸ್ ಯುವರ್ ಕ್ಯಾಪಿಟಲ್ ಇಸ್ ಸ್ಮಾಲ್ ಅಂಡ್ ರೆಸ್ಟ್ರಿಕ್ಟೆಡ್. ನಾನು ಆಪ್ಷನ್ ಬೈಯಿಂಗ್ ಎಲ್ಲ ಒಂದು ಕಾಲದಲ್ಲಿ ಮಾಡಿ ಕ್ಯಾಪಿಟಲ್ ಮಾಡಿ ಈ ಸ್ಟೇಜಿಗೆ ಬಂದೆ. ಇವತ್ತು ಅದರ ಅವಶ್ಯಕತೆ ಇಲ್ಲ. ವಿತ್ ಪ್ಯಾಸಿವ್ ಇನ್ಕಮ್ ವಾಟ್ ಐ ಗೆಟ್, ಏನದು ಪ್ಯಾಸಿವ್ ಇನ್ಕಮ್? ಐ ಹ್ಯಾವ್ ಅ ಕಮರ್ಷಿಯಲ್ ಪ್ರಾಪರ್ಟಿ, it will give me rent of 10 lakh rupees per month. I have a bank FD, gives me some interest every month. So I have a book, royalty income, every book gets sold, I get royalty income. ನಾನು ಬರೀ ಕಾನಾ ಪೀನಾ ಸೋನಾ 3 ಮಾಡಿದ್ರು ಕೂಡ ತಿಂಗಳಿಗೆ ನನಗೊಂದು 20 ಲಕ್ಷ ರೂಪಾಯಿ ಬರುತ್ತೆ. ನಾನು ಏನೂ ಕೆಲಸ ಮಾಡಲ್ಲ ಅಂದ್ರೆ ನಂಗೊಂದು 20 lakh rupees ಬರುತ್ತೆ. ಇದು ಪ್ಯಾಸಿವ್ ಇನ್ಕಮ್. ನನಗೆ ಲೈಫ್ಗೆ ತಿಂಗಳಿಗೆ ಬೇಕಾಗಿರೋ ಖರ್ಚು ಏನು ಅಂದ್ರೆ ಹಬ್ಬ ಅಂದ್ರೆ ಒಂದು 50,000. ನಾನು ಏನೂ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಪ್ಯಾಸಿವ್ ಇನ್ಕಮ್ ಇಂದ ಐ ಗೆಟ್ ಮೈ ವರ್ಕ್ ಡನ್. ನೌ ಕ್ಯಾನ್ ಐ ಡೂ ಇಂಟ್ರಾಡೇ ಟ್ರೇಡಿಂಗ್? ಡೂ ಇಟ್ ಅಂತೀನಿ. ಬಟ್ ಅನ್ಲೆಸ್ ಯು ಕವರ್ ಯುವರ್ ಪ್ಯಾಸಿವ್ ಇನ್ಕಮ್ ಅಂಡ್ ಡೇ ಟು ಡೇ ಲೈಫ್ ಡಿಪೆಂಡಿಂಗ್ ಇಂಟ್ರಾಡೇ ಇನ್ಕಮ್, ಐ ವಿಲ್ ಡೂ ಮೈ ವರ್ಕ್ ಅಂದ್ರೆ ದಟ್ಸ್ ಅ ರಾಂಗ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಸೊ ವಾಟ್ ಐ ವಿಲ್ ಟೆಲ್ ಯು ಇಸ್, ಇಂಟ್ರಾಡೇ ಟ್ರೇಡಿಂಗ್ ಇಸ್ ದ ಲಾಸ್ಟ್ ಸ್ಟೇಜ್. ನಿಮಗ್ ಬ್ಯಾಟ್ ಹಿಡಿಯಕ್ಕೆ ಬರಲ್ಲ ಇನ್ನ. ನಾನು ರಿವರ್ಸ್ ಸ್ವೀಪ್ ಹೊಡಿತೀನಿ, ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಹೊಡಿತೀನಿ ಅಂದ್ರೆ ಆಗಲ್ಲ. ಫಸ್ಟ್ ಸ್ಟ್ರೈಟ್ ಡ್ರೈವ್, ಕವರ್ಸು, ಇದು ಬೇಸಿಕ್ ಬ್ಯಾಟ್ ಹಿಡಿಯೋದೇ ಗೊತ್ತಿಲ್ಲ. ನಾನು ರಿವರ್ಸ್ ಸ್ವೀಪ್ ಕೀಪರ್ ಮೇಲೆ ಹೊಡಿತೀನಿ, ಹಿಂಗ್ ಉಲ್ಟಾ ಹೊಡಿತೀನಿ, ಅದೆಲ್ಲ ಆಮೇಲೆ ಲಾಸ್ಟ್ ಸ್ಟೇಜ್. ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಡೂ ಇಂಟ್ರಾಡೇ ಟ್ರೇಡಿಂಗ್, ಐ ಆಮ್ ಸೇಯಿಂಗ್ ಡೋಂಟ್ ಸ್ಟಾರ್ಟ್ ವಿತ್ ಇಂಟ್ರಾಡೇ ಟ್ರೇಡಿಂಗ್. ಮೇಕ್ ಪ್ಯಾಸಿವ್ ಇನ್ಕಮ್, ಕವರ್ ಯುವರ್ ಲೈವ್ಲಿಹುಡ್, ದೆನ್ ಡೂ ಇಂಟ್ರಾಡೇ ಟ್ರೇಡಿಂಗ್ ಅಂಡ್ ಫೋಕಸ್ ಆನ್
risk management, that is a top secret in intraday trading. Rakesh Jhunjhunwala is Rakesh Jhunjhunwala because only 3 shares, Titan, CRISIL, Lupin. ಈ 3 ಶೇರ್ ಅನ್ನ ರಾಕೇಶ್ ಜುಂಜುನವಾಲಾ ಪೋರ್ಟ್ಫೋಲಿಯೋ ಇಂದ ನೀವು ತೆಗೆದು ಬಿಟ್ರೆ he will be like you and me. ಅಂದ್ರೆ ನಿಮ್ಮ ಜೀವಮಾನದಲ್ಲಿ ಇಂತ 3 ಶೇರ್ ಸಿಕ್ಕಿದ್ರೆ you will become ರಾಕೇಶ್ ಜುಂಜುನವಾಲಾ. ನಮಗೇನು ಅಂದ್ರೆ ಡೈಲಿ ಈ ತರ 3 ಶೇರ್ ಬೇಕು. ರಾಕೇಶ್ ಜುಂಜುನವಾಲಾಗೆ ಜೀವಮಾನದಲ್ಲಿ ಈ ತರ 3 ಶೇರ್ ಸಿಕ್ತು, ಟೈಟಾನ್, ಕ್ರಿಸಿಲ್, ಲುಪಿನ್. ಕೆಲವರೆಲ್ಲ ನೇಮ್ ಬರ್ಕೊಂತೀರಾ, ಈಗ ಅದನ್ನ ತಗೊಂಡ್ರೆ ನೀವು ರಾಕೇಶ್ ಜುಂಜುನವಾಲಾ ಆಗಲ್ಲ. ಅವ್ರು ಅದನ್ನ 30 ವರ್ಷದ ಹಿಂದೆ ತಗೊಂಡಿದ್ದಕ್ಕೆ ರಾಕೇಶ್ ಜುಂಜುನವಾಲಾ ಆದ್ರು. ನೀವು ಬುದ್ಧಿವಂತರಾದ್ರೆ ನನಗೆ ಪ್ರಶ್ನೆ ಕೇಳಬೇಕು, ಸರ್ ಈಗ ಯಾವ 3 ಶೇರ್ ತಗೊಂಡ್ರೆ ನಾನ್ ರಾಕೇಶ್ ಜುಂಜುನವಾಲಾ ಆಗ್ತೀನಿ ಅಂತ. ಆಯ್ತಾ? ಅದು ಯಾಕಂದ್ರೆ ಕೆಲವರೆಲ್ಲ ಕ್ವಶನ್ ಬರ್ಕೊಂತಾವ್ರೆ, ಇನ್ ಕೆಲವ್ರು ಇರ್ತಾರೆ ಆ ಶೇರ್ ಯಾವ್ದು ಹೇಳಿದ್ರು ಹೇಳೋ ನಾನು ಬರ್ಕೊಂತೀನಿ ಅಂತ. ಆ ಶೇರ್ ಅನ್ನ ಅವ್ರು 30 ವರ್ಷ ಹಿಂದೆ ತಗೊಂಡಿದ್ದಕ್ಕೆ ಇವತ್ತು ರಾಕೇಶ್ ಜುಂಜುನವಾಲಾ ಆದ್ರು. ನಿಮ್ಗೆ ಪ್ರತಿ ದಿವಸ 3 ಶೇರ್ ಬೇಕು, ಅವ್ರಿಗೆ ಇಡೀ ಜೀವಮಾನದಲ್ಲಿ ಆ 3 ಶೇರು ಮೇಡ್ ಇಟ್ ರಾಕೇಶ್ ಜುಂಜುನವಾಲಾ. ನಾನು ಯಾವಾಗ್ಲೂ ಹೇಳ್ತೀನಿ, ದುಡ್ಡು ಮಾಡಕ್ ಇರೋದು 3 ಸೀಕ್ರೆಟ್. ಈ 3 ಯಾರ ಹತ್ರ ಇದೆ ಅವ್ರು ದುಡ್ಡು ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಮೆಹನತ್, ಹಾರ್ಡ್ ವರ್ಕ್, ಕಷ್ಟ ಬೀಳ್ಬೇಕು. ದುಡ್ಡು ಮಾಡಕ್ ಫಸ್ಟ್ ಸೀಕ್ರೆಟ್ ಏನು? ಮೆಹನತ್, ಹಾರ್ಡ್ ವರ್ಕ್, ಕಷ್ಟ ಬೀಳ್ಬೇಕು. ಎರಡನೇದು ನಿಯತ್, ಇಂಟಿಗ್ರಿಟಿ. ನಿಯತ್ ಅಥವಾ ಇಂಟಿಗ್ರಿಟಿ ಅಂದ್ರೆ ಏನು ಗೊತ್ತಾ? ನನ್ನ ಹೆಂಡತಿ ನೋಡ್ತಾ ಅವಳೆ, ನಾನು ಇವತ್ತು ಬಾರ್ಗೆ ಪಾರ್ಟಿಗೆ ಹೋಗಲ್ಲ, ಅದು ಇಂಟಿಗ್ರಿಟಿ ಅಲ್ಲ. ನನ್ನ ಹೆಂಡತಿ ನೋಡ್ತಾಳೋ ಬಿಡ್ತಾಳೋ, ನಾನು ಬಾರ್ಗೆ ಪಾರ್ಟಿಗೆ ಹೋಗಲ್ಲ, ಅದು ಇಂಟಿಗ್ರಿಟಿ. ಸೊ ಯಾರ್ಯಾರಿಗೆ ಮೆಹನತ್ ಇರುತ್ತೆ, ಯಾರ್ಯಾರಿಗೆ ನಿಯತ್ ಇರುತ್ತೆ. ಮೂರನೇದು ಭಗವಾನ್ ಕಾ ಕೃಪಾ, ಆ ದೇವರ ಆಶೀರ್ವಾದ ಬೇಕು. ಸೊ ನಿಯತ್ತು, ಮೆಹನತ್ತು, ಭಗವಾನ್ ಕಾ ಕೃಪಾ. ಭಗವಾನ್ ಕಾ ಕೃಪಾಲ್ ಫಸ್ಟ್ ಅಂದ್ರೆ ಏನು ಅಂದ್ರೆ ತಾಯಿ ಆಶೀರ್ವಾದ, ನಂತರ ತಂದೆ ಆಶೀರ್ವಾದ, ನಂತರ ನೀವು ಮಾಡೋ ಒಳ್ಳೆ ಕರ್ಮ. ಸೊ ಯಾರ್ಯಾರಿಗೆ ಮೆಹನತ್ತು, ನಿಯತ್ತು ಮತ್ತೆ ಭಗವಾನ್ ಕಾ ಕೃಪಾ ಇರುತ್ತೋ ದುಡ್ಡು 100% ಮಾಡ್ತೀರಾ. ಮ್ಯಾಟರ್ ಆಫ್ ಟೈಮ್.